ನಮಸ್ಕಾರ ವೀಕ್ಷಕರೇ. GBA ಲೆಕ್ಕಾಚಾರ ತುಂಬ ಜೋರಾಗಿ ನಡೀತಾ ಇದೆ. GBA ಲೆಕ್ಕಾಚಾರದಲ್ಲಿ ನಮ್ಮ ಮುಂದಿನ ವಿಧಾನಸಭಾ ಕ್ಷೇತ್ರ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರ. ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೆ ಸಚಿವರಾಗಿರುವಂಥ KJ ಜಾರ್ಜ್ ಅವರ ಕ್ಷೇತ್ರ ವಿಧಾನಸಭೆ ಅಂತ ಬಂದಾಗ ಸರ್ವಜ್ಞ ನಗರ ವಿಚಾರಕ್ಕೆ ಬರೋದಾದರೆ BBMP ಅವಧಿಯಲ್ಲಿ 8 ವಾರ್ಡ್ಗಳಿತ್ತು ಮೊದಲು. ಈಗ GBA ವ್ಯಾಪ್ತಿಯಲ್ಲಿ 16 ವಾರ್ಡ್ಗಳಿದೆ, ಡಬಲ್ ಆಗಿದೆ. 2015ರ BBMP ಚುನಾವಣೆ ನೋಡೋದಾದರೆ BJP 3, ಕಾಂಗ್ರೆಸ್ 5 ಗೆದ್ದಿತ್ತು. 2010ರ BBMP ಚುನಾವಣೆಯಲ್ಲಿ BJP 3, ಕಾಂಗ್ರೆಸ್ 4, JDS 1 ಗೆದ್ದಿತ್ತು. 2010 ಮತ್ತು 15 ಎರಡೂ BBMP ಚುನಾವಣೆ ಆದಾಗ ಕೂಡ ಶಾಸಕರಾಗಿದ್ದಂಥವರು KJ ಜಾರ್ಜ್. 2023ರ ವಿಧಾನಸಭಾ ಚುನಾವಣೆ ಫಲಿತಾಂಶ ನೋಡೋದಾದರೆ ಕಾಂಗ್ರೆಸ್ಸಿಂದ KJ ಜಾರ್ಜ್ ಶೇಕಡ 61.04% ಮತ, BJPಯಿಂದ ಪದ್ಮನಾಭ ರೆಡ್ಡಿ ಶೇಕಡ 32.38% ಮತ. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ KJ ಜಾರ್ಜ್ ಶೇಕಡ 65.62% ಮತ, BJPಯಿಂದ ಪದ್ಮನಾಭ ರೆಡ್ಡಿ ಶೇಕಡ 44.01% ಮತ. ಲೆಕ್ಕಾಚಾರ ನೋಡೋದಾದರೆ KJ ಜಾರ್ಜ್ ಅವರ ಪ್ರಾಬಲ್ಯ ಈಗಲೂ ಕೂಡ ಮೊದಲ ಹಂತದಲ್ಲಿ DK ಶಿವಕುಮಾರ್ ಅವರ ಕ್ಯಾಬಿನೆಟಲ್ಲಿ ಸಂಪುಟ ದರ್ಜೆ ಸಚಿವರಾಗಿದ್ದಾರೆ. ಇದು ಒಂಥರ ಒನ್ ಮ್ಯಾನ್ ಶೋ ಕಾನ್ಸ್ಟಿಟ್ಯೂನ್ಸಿ. ಇದು ಹೌದು, ಬೆಂಗಳೂರಿನ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳ ಪೈಕಿ ಇದು ಕೂಡ ಅದೇ ಥರದ ಕಾನ್ಸ್ಟಿಟ್ಯೂನ್ಸಿ, ಒನ್ ಮ್ಯಾನ್ ಶೋ. ಹೌದು, ಅಬೌವ್ 60% ವೋಟು KJ ಜಾರ್ಜ್ ಅವರು ನಿರಂತರವಾಗಿ ತೆಗೆದುಕೊಂಡಿದ್ದಾರೆ. ಅಂದರೆ 100ರಲ್ಲಿ 60 ಜನ KJ ಜಾರ್ಜ್ಗೆ ವೋಟ್ ಹಾಕ್ತಿದ್ದಾರೆ. ಸೊ ಒಂಥರ ಅನ್ಡಿಸ್ಪ್ಯೂಟೆಡ್ ಪೊಲಿಟಿಷಿಯನ್ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಸರ್ವಜ್ಞ ನಗರ ವಾರ್ಡ್ನ 8 ವಾರ್ಡ್ ಏನಿತ್ತು 2015 ಮತ್ತು 2010ರ ಚುನಾವಣೆಯ ಸಂದರ್ಭದಲ್ಲಿ ನಾವು ಅದರ ಒಂದು ಚಿತ್ರಣ ನೋಡೋಣ. ನಾಗವಾರ ವಾರ್ಡ್ನಿಂದ ಇರ್ಷಾದ್ ಬೇಗಂ ಕಾಂಗ್ರೆಸ್ನಿಂದ ಗೆದ್ದಿದ್ರು, HBR ಲೇಔಟ್ P ಆನಂದ್ ಕಾಂಗ್ರೆಸ್ನಿಂದ ಗೆದ್ದಿದ್ರು, ಬಾಣಸವಾಡಿ ಕೋದಂಡ ರೆಡ್ಡಿ BJPಯಿಂದ ಗೆದ್ದಿದ್ರು, ಕಮ್ಮನಹಳ್ಳಿ ಮುನಿಲಕ್ಷ್ಮಮ್ಮ BJPಯಿಂದ ಗೆದ್ದಿದ್ರು, ಕಾಚರಕನಹಳ್ಳಿ ಪದ್ಮನಾಭ ರೆಡ್ಡಿ BJPಯಿಂದ ಗೆದ್ದಿದ್ರು, ಕಾಡುಗೊಂಡನಹಳ್ಳಿ ನವಸೀರ್ ಅಹಮದ್ ಕಾಂಗ್ರೆಸ್ನಿಂದ ಗೆದ್ದಿದ್ರು, ಲಿಂಗರಾಜಪುರ ಲಾವಣ್ಯ ಗಣೇಶ್ ಕಾಂಗ್ರೆಸ್ನಿಂದ ಗೆದ್ದಿದ್ರು, ಮಾರುತಿ ಸೇವಾನಗರ ಹಣ್ಣ ಭುವನೇಶ್ವರಿ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಸೊ 5 ಕಾಂಗ್ರೆಸ್ಸು 3 BJP ಗೆದ್ದಿತ್ತು. ಬಟ್ 2010ರಲ್ಲಿ ನಾಗವಾರದಲ್ಲಿ ಕಾಂಗ್ರೆಸ್ಸು, HBR ಲೇಔಟ್ BJP, ಬಾಣಸವಾಡಿ BJP, ಕಮ್ಮನಹಳ್ಳಿ BJP, ಕಾಚರಕನಹಳ್ಳಿ JDS, ಕಾಡುಗೊಂಡನಹಳ್ಳಿ ಕಾಂಗ್ರೆಸ್ಸು, ಲಿಂಗರಾಜಪುರ ಕಾಂಗ್ರೆಸ್ಸು, ಮಾರುತಿ ಸೇವಾನಗರ ಕಾಂಗ್ರೆಸ್ಸು. ಸೊ 2010ರಲ್ಲಿ JDS ಕೂಡ ಇಲ್ಲಿ ಖಾತೆಯನ್ನು ತೆರೆದಿದೆ. ಹೌದು, BJP ಕೂಡ ಫೈಟನ್ನು ಕೊಟ್ಟಿತ್ತು. ಬಟ್ 2015ರ BBMP ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಕಂಪ್ಲೀಟಾಗಿ ಕಾಂಗ್ರೆಸ್ಸೇ ಈ ಕ್ಷೇತ್ರದಲ್ಲಿ ಮೇಲುಗೈಯನ್ನು ಸಾಧಿಸಿತು. ಕಾರಣ ಏನು ಅಂತ ಹೇಳಿದ್ರೆ ಆಗ KJ ಜಾರ್ಜ್ ಸಚಿವರು ಕೂಡ ಆಗಿದ್ದರು. ಸಚಿವರು ಕೂಡ ಆಗಿದ್ದರು, ಗೃಹ ಸಚಿವರಾಗಿದ್ದರು. ಆದರೂ BJP 3 ವಾರ್ಡ್ಗಳನ್ನ ಗೆದ್ದಿತ್ತು. ಸೊ ಈ ಕಾಂಗ್ರೆಸ್ ಮತ್ತು BJPಯ ನೇರ ಫೈಟ್ ಇರ್ತಕ್ಕಂತಹ ವಿಧಾನಸಭಾ ಕ್ಷೇತ್ರ BBMP ಎಲೆಕ್ಷನ್ಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಯೋಗಿಜಿ. ಹೌದು, ಎಸ್. ಹಾಗಾದರೆ BBMP ಅವಧಿಯಲ್ಲಿ 8 ಇದ್ದಂಥ ಪಾಲಿಕೆ ವಾರ್ಡ್ಗಳು ಈಗ GBA ಅವಧಿಯಲ್ಲಿ 16 ಆಗಿದೆ. 16 ಯಾವುದು ಅಂತ ನೋಡ್ತಾ ಹೋಗೋಣ. ಸರ್ವಜ್ಞ ನಗರದಲ್ಲಿ ನಾಗವಾರ ಸಾಮಾನ್ಯ, ಹೆಣ್ಣೂರು ಸಾಮಾನ್ಯ, HBR ಲೇಔಟ್ ಹಿಂದುಳಿದ ವರ್ಗ A, ಗೋವಿಂದಪುರ ಸಾಮಾನ್ಯ ಮಹಿಳೆ, ಸಮಾಧಾನ ನಗರ ಸಾಮಾನ್ಯ ಮಹಿಳೆ, KGಹಳ್ಳಿ ಸಾಮಾನ್ಯ ಮಹಿಳೆ, ವೆಂಕಟೇಶಪುರಂ ಸಾಮಾನ್ಯ, ಲಿಂಗರಾಜಪುರ ಹಿಂದುಳಿದ ವರ್ಗ B, ಕಾಚರಕನಹಳ್ಳಿ ಸಾಮಾನ್ಯ ಮಹಿಳೆ, ಕಲ್ಯಾಣ ನಗರ ಸಾಮಾನ್ಯ ಮಹಿಳೆ, ಬಾಣಸವಾಡಿ ಹಿಂದುಳಿದ ವರ್ಗ A, HRBR ಲೇಔಟ್ ಹಿಂದುಳಿದ ವರ್ಗ B ಮಹಿಳೆ, ಸುಬ್ಬಯ್ಯನಪಾಳ್ಯ ಸಾಮಾನ್ಯ ಮಹಿಳೆ, ಕಮ್ಮನಹಳ್ಳಿ ಪರಿಶಿಷ್ಟ ಜಾತಿ, ಮಾರುತಿ ಸೇವಾನಗರ ಸಾಮಾನ್ಯ, ಜೀವನಹಳ್ಳಿ ಪರಿಶಿಷ್ಟ ಜಾತಿ ಮಹಿಳೆ. 8 ಇದ್ದಿದ್ದು 16 ಆಗಿದೆ, ಡಬಲ್ ಆಗಿದೆ. KJ ಜಾರ್ಜ್ ಅವರ ಪ್ರಾಬಲ್ಯ ಕೂಡ ಅಷ್ಟೇ ಮಟ್ಟಕ್ಕಿದೆ. ಹೀಗಾಗಿ ಇಲ್ಲಿ ಅಪ್ಪರ್ ಹ್ಯಾಂಡ್ GBA ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಖಂಡಿತ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ 2028ರ ಚುನಾವಣೆಗೆ ಜಾರ್ಜ್ ಅವರ ಮಗ ಇನ್ ಕೇಸ್ ಕಂಟೆಸ್ಟ್ ಮಾಡೋ ಸೀನ್ ಏನಾದರೂ ಇದ್ದರೆ ಇದರಲ್ಲಿ ಓಕೆ. ಯಾಕಂದರೆ ಜಾರ್ಜ್ ಅವರಿಗೆ ಹೌದು ಸ್ವಲ್ಪ ವಯಸ್ಸಾಗಿದೆ ಈಗ, ನಿಜ. ಸೊ ಅವರ ಮಗ ಕಂಟೆಸ್ಟ್ ಮಾಡ್ಬೋದು ಈ ಕ್ಷೇತ್ರದಲ್ಲಿ, ಸರ್ವಜ್ಞ ನಗರ ಕ್ಷೇತ್ರದಲ್ಲಿ. ಆ ಹಿನ್ನೆಲೆಯಲ್ಲಿ ವೆರಿ ಇಂಪಾರ್ಟೆಂಟ್ ಜಾರ್ಜ್ ಅವರಿಗೆ ಅವರ ಶಕ್ತಿ ಪ್ರದರ್ಶನ ಮಾಡಲೇಬೇಕು. ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವಾಗೆಲ್ಲ ಅಧಿಕಾರ ಬಂತು, ಈಗ ಸಿದ್ದರಾಮಯ್ಯನವರ ಅವಧಿಯಲ್ಲೂ ಕೂಡ ಪೂರ್ಣಾವಧಿಗೆ ಮಂತ್ರಿ ಆಗಿದ್ದಂಥವರು ಈಗ 3 ವರ್ಷನೂ ಆದರೂ ಮತ್ತೆ DK ಕ್ಯಾಬಿನೆಟಲ್ಲೂ ಕೂಡ ಮತ್ತೆ ಸಚಿವರಾಗಿದ್ದಾರೆ. ಜೊತೆಗೆ ಗಾಂಧಿ ಕುಟುಂಬದ ಪರಮಾಪ್ತರು, ಸೋನಿಯಾ ಗಾಂಧಿ ಕುಟುಂಬದ ಪರಮಾಪ್ತರು. ಹೀಗಾಗಿ KJ ಜಾರ್ಜ್ ಅವರಿಗೆ ಈ ಕ್ಷೇತ್ರದಲ್ಲಿ ಅವರ ಶಕ್ತಿಯನ್ನು ಉಳಿಸಿಕೊಳ್ಳಲಿಕ್ಕೆ 2028ರ ಚುನಾವಣೆಯ ಸಂದರ್ಭಕ್ಕೆ ನೋಡೋದಾದರೆ GBA ಎಲೆಕ್ಷನ್ನಲ್ಲಿ ಜಾರ್ಜ್ ಅವರ ಸಾಧನೆ, ಹೌದು, ಅವರು ಮತ್ತು ಅವರ ಮಗನ ಸಾಧನೆ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. 16 ಇದೆ, ಕನಿಷ್ಠ 10 ಆದರೂ ಗೆಲ್ಲಬೇಕು. ಇಲ್ಲದಿದ್ದರೆ ಹೌದು
ಕಷ್ಟ ಭವಿಷ್ಯದಲ್ಲಿ. ಯಾಕಂದ್ರೆ KJ ಜಾರ್ಜ್ ಅವರ ಮಗ ರಾಣಾ ಜಾರ್ಜ್ ಕೂಡ ರಾಜಕೀಯವಾಗಿ ಸಾಕಷ್ಟು ಸದ್ದು ಮಾಡೋ ಲೆಕ್ಕಾಚಾರದಲ್ಲಿದ್ದಾರೆ. ಹೀಗಾಗಿ 2028ಕ್ಕೂ ಮೊದಲು ರಾಣಾ ಜಾರ್ಜ್ ಅವರಿಗೆ ಈ GBA ಚುನಾವಣೆ ತುಂಬಾನೇ ಮುಖ್ಯ ಅಂತ ಹೇಳ್ಬೋದು. ಇದು ವೀಕ್ಷಕರೇ, ಈಗ 8 ಇದ್ದಿದ್ದು 16 ಆಗಿದೆ ಸರ್ವಜ್ಞ ನಗರ. ನೀವು ಸರ್ವಜ್ಞ ನಗರ ವ್ಯಾಪ್ತಿಯ ಮತದಾರರಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, GBA ವ್ಯಾಪ್ತಿಯಲ್ಲಿ ಬರುವಂಥ 16 ವಾರ್ಡ್ಗಳಲ್ಲಿ ಯಾವ ಪಾರ್ಟಿ ಎಷ್ಟು ವಾರ್ಡನ್ನು ಗೆಲ್ಲುತ್ತೆ ಅನ್ನೋದು. ಇದರೊಂದಿಗೆ ನಮ್ಮ GBA ಲೆಕ್ಕಾಚಾರ ಇನ್ನೊಂದು ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ನೊಂದು ಬಾಕಿ ಇದೆ, ಆನೇಕಲ್ನಲ್ಲಿ ಒಂದೇ ವಾರ್ಡ್, ಕೂಡ್ಲು ವಾರ್ಡ್ ಒಂದೇ ವಾರ್ಡ್ ಇರುವಂತ 369ರಲ್ಲಿ 368 27 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬಂದರೆ 369ನೇ ವಾರ್ಡ್, ಒಂದೇ ಒಂದು ವಾರ್ಡು ಆನೇಕಲ್ ವ್ಯಾಪ್ತಿಗೆ ಬರುತ್ತೆ, ಅದು ಕೂಡ್ಲು ವಾರ್ಡು. ಅದ್ರ ಬಗ್ಗೆ ಕೂಡ ನೀವು ಕಾಮೆಂಟ್ ಮೂಲಕ ತಿಳಿಸಿ, ಕೂಡ್ಲು ವಾರ್ಡ್ ಏನಾಗುತ್ತೆ ಅಂತ. ಇದು ಒಟ್ಟಾರೆ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಲೆಕ್ಕಾಚಾರ. 369 ವಾರ್ಡ್ಗಳಲ್ಲಿ BJP, ಕಾಂಗ್ರೆಸ್ಸು, JDS ಅಥವಾ BJP ಮತ್ತು JDS ಒಟ್ಟಾಗಿ ಹೋಗುತ್ತಾ, ಆಮ್ ಆದ್ಮಿ, KRS ಪಕ್ಷ, ಪ್ರಜಾಕೀಯ, ಇನ್ನು ಯಾರು ಬೇಕಾದ್ರೂ ಪಕ್ಷೇತರಗಳಾಗಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. 369 ವಾರ್ಡ್, 5 ಪಾಲಿಕೆಗಳು. ಯಾವ ಪಾರ್ಟಿ ಹೆಚ್ಚು ಮೇಯರ್ಗಳನ್ನು ಕೊಡುತ್ತೆ, ಯಾವ ಪಾರ್ಟಿ ಹೆಚ್ಚು ಕಾರ್ಪೊರೇಟರ್ಗಳನ್ನ ಕೊಡುತ್ತೆ, ಕಾಮೆಂಟ್ ಮೂಲಕ ತಿಳಿಸಿ. ಸವಿವರವಾಗಿ ಕನಕ ಕರ್ನಾಟಕದಿಂದ ನಾನು ಯೋಗೇಶ್ ಈಶ್ವರ್, ಹಾಗೆ ಪ್ರತಿಕ್ಷಣದಿಂದ ಅಕ್ಷಯ್ ಸತತವಾಗಿ ವರದಿಯನ್ನು ಮಾಡಿದ್ದೀವಿ. ಇನ್ನು ವಾರ್ಡ್ ವೈಸ್ ಕೂಡ ಅಲ್ವಾ? ಹೌದು, ದಯವಿಟ್ಟು ಹೇಳಿ ಅದ್ರ ಬಗ್ಗೆ. ಈಗ ನಾವು ಕೊಟ್ಟಿರುವಂಥದ್ದು ವಿಧಾನಸಭಾವಾರು ಲೆಕ್ಕಾಚಾರ ಅಷ್ಟೇ. ನಿಜ. ಈಗ ವಾರ್ಡ್ ವೈಸ್ 369 ವಾರ್ಡ್ಗಳಿದಾವೆ. ಹೌದು, 369 ವಾರ್ಡ್ಗಳ ಡೀಟೇಲ್ ಕೊಡಕ್ ಸಾಧ್ಯನಾ ಅಂತ ಹೇಳಿದ್ರೆ ನಾವು ಖಂಡಿತ ಕೊಡ್ತೀವಿ. 100ಕ್ಕೆ 100. ಹೌದು, ಎಲ್ಲೂ ಸಿಗದಂತಹ ಮಾಹಿತಿಗಳನ್ನ, ಡೀಟೇಲ್ಸ್ ಅನ್ನ ನಾವು ಪಕ್ಕ 369 ವಾರ್ಡ್ಗಳ ಡೀಟೇಲ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಅದು ಕೇವಲ ಮ್ಯಾಥ್ಸ್ ಅಲ್ಲ, ಕೆಮಿಸ್ಟ್ರಿ ವಿತ್ ಕೆಮಿಸ್ಟ್ರಿ ಕೊಡ್ತೀವಿ. ಅಂಕಿಗಳು ಮತ್ತು ಅಂಕಿ ಸಂಖ್ಯೆಗಳ ಜೊತೆಗೆ ತಂತ್ರ, ಪ್ರತಿತಂತ್ರಗಳು, ಕುತಂತ್ರಗಳು ಏನೆಲ್ಲ ಆಗ್ಬೋದು ಅದು ಎಲ್ಲ ಲೆಕ್ಕಾಚಾರವನ್ನು ಕೂಡ ಕೊಡ್ತೀವಿ. ಸೊ ಇದು ವಿಧಾನಸಭೆ ವಾರು ನಮ್ಮ ಏನು ಲೆಕ್ಕಾಚಾರ ಇತ್ತು ಅದು ಇವತ್ತಿಗೆ ಮುಕ್ತಾಯ ಆಗಿದೆ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.